ಇನ್ನು ಅಮೇರಿಕಾ ಕತೆಗೆ ಹೋಗೋದಾದರೆ, ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪಿನ ಅದಂತರ ಈ ಐಲು ದೊರೆ ಅಂತೀವಲ್ಲ ನಮ್ಮಲ್ಲಿ, ಆ ಥರ ಈ ಐಲು ದೊರೆಯ ಆಟಗಳ ಮುಂದೆ ಯಾರೇನು ಮಾಡೋಕ್ಕಾಗತ್ತೆ? ಹೇಳಿದ್ದಂಗೆ ನಾನು 24 ಗಂಟೆಲಿ ಆಗ್ತೀನಿ ಅಂತಂದಿದ್ದಂತೆ ಈಗ ಇನ್ನಷ್ಟು 25% ಹೆಚ್ಚುವರಿ ಸುಂಕವನ್ನು ರಷ್ಯಾದಿಂದ ನೀವು ಆ ತೈಲ ಆಮದು ಮಾಡ್ತಾ ಇದ್ದೀರಿ ಅಂತ ಹೇಳಿ 50% ಹಾಕಿದ್ದಾರೆ. ಇಡೀ ದಕ್ಷಿಣ ಏಷ್ಯಾದಲ್ಲೇ ಅತಿ ಹೆಚ್ಚು ಸುಂಕವನ್ನು ಈಗ ನಾವು ಫೇಸ್ ಮಾಡಬೇಕು, 50%. ರಷ್ಯಾದಿಂದ ಕಚ್ಚಾ ತೈಲ ವರಸಿ ಮಾಡಿದ್ದಕ್ಕೆ 50% ಅಂತ. ತಾನೇ ಖರೀದಿ ಮಾಡ್ತಿರೋದಕ್ಕೆ ಅಲ್ಲಿ ಯಾರೋ ಪ್ರೆಸ್ ಕಾನ್ಫರೆನ್ಸಲ್ಲಿ ಡೆಲ್ಲಿ ಅಮೇರಿಕಾನಲ್ಲಿ ವಾಷಿಂಗ್ಟನಲ್ಲೋ ಎಲ್ಲೋ ಕೇಳಿದ್ದಕ್ಕೆ, ಹೌದಾ ನನಗೆ ಗೊತ್ತೇ ಇಲ್ಲ, ಅಮೇರಿಕಾನು ತೊಗೋತಾ ಇದೆಯಾ, ನಂಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡ್ಕೋತೀನಿ ಅಂತ. ಅದೇ ಗೊತ್ತಿಲ್ಲದೆ ಇರೋ ಈ ಭೂಪತಿಗೆ ಇವನೆಂಥ ಇಳುದೊರೆ ಅಂದರೆ, ಎದ್ದಾಗ ಎಡಗಡೆಗೆ ತಿರುಗಿದ್ರು ಒನ್ ಮಾಡ್ತಾನೆ, ಬಲಗಡೆಗೆ ತಿರುಗಿದ್ರು ಒನ್ ಮಾಡ್ತಾನೆ. ಮೋಸ್ಟ್ಲಿ ಅವ್ನು ಬ್ರೈನೇ ಶಿಫ್ಟ್ ಆಗುತ್ತಾ ಅಂತ ಏನು ಮಾಡ್ತೀನಿ ಅಂತ ತನಗೆ ಗೊತ್ತಿರಲ್ಲ. ಗೊತ್ತಿಲ್ಲ. ತಾನು ತಗೋಬೋದಂತೆ, ಯುರೋಪಿಯನ್ ಯೂನಿಯನ್ ತಗೋಬೋದು, ಜಪಾನ್ ಜೊತೆ ಸೈನ್ ಹಾಕಿದ್ದಾರೆ ತಗೋಬೋದು, ಟರ್ಕಿ ನ್ಯಾಟೋ ಒಳಗಡೆ ಇದೆ ತಗೋಬೋದು, ಸೌತ್ ಕೊರಿಯಾಗೆ ಸೈನ್ ಹಾಕಿದ್ದಾರೆ ಅಗ್ರಿಮೆಂಟಿಗೆ ತಗೋಬೋದು. ಇಂಡಿಯಾ ಮಾತ್ರ ಏನರ್ಥ? ಸೇಮ್ ಧರ್ಮಸ್ಥಳದ ಪಿತೂರಿನೇ ಥರನೇ ಇದು ಇದೆ. ಧರ್ಮಸ್ಥಳದ ಪಿತೂರಿ ಅಲ್ಲ, ಆ ಥರ ಅದು ಬಯಸ್ತಾ ಇರೋರು ಯಾರೋ ಥರನೇ ಇದುವೆ. ತನಗೆ ಲಾಭವಿಲ್ಲ, ಭಾರತದಲ್ಲಿ ಬಯಸಿದ್ದೇನೋ ಅದು ಸಿಕ್ಕಿಲ್ಲ, ಈ ಆಟ ಅಷ್ಟೇ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಈಗ ಇಲ್ಲಿದ್ರೆ ಹೇಗಿದನ್ನು ಡಿಫೆಂಡ್ ಮಾಡುತ್ತೆ? ಭಾಳ ದೊಡ್ಡ ಬುದ್ಧಿವಂತ ರಾಷ್ಟ್ರ ಅಂತ ಕರೆಸ್ಕೊಳ್ಳೋ ಅಮೇರಿಕಾ ಏನು ಸತ್ತೋಗಿದ್ದಾರೆ ಅಲ್ಲಿ ಅಪೋಸಿಷನ್? ಅಲ್ಲಿ ಯಾರು ರಾಹುಲ್ ಗಾಂಧಿ ಇಲ್ವಾ ಪ್ರಶ್ನೆ ಮಾಡೋಕ್ಕೆ? ಇಲ್ಲ ನೋಡಿ, ನಮ್ಮ ರಾಹುಲ್ ಗಾಂಧಿ ಎಷ್ಟು ಚೆನ್ನಾಗಿ ಕೇಳ್ತಾರೆ ಎಲ್ಲನೂ. ಕೇಳಬಾರ್ದು, ಕೇಳಬೇಕು, ಕೇಳ್ತಾ ಇರ್ತಾರೆ ಅವರು. ಹಂಗೆ ಅಲ್ಲಿ ಯಾರು ಇಲ್ವಾ ಕೇಳೋಕ್ಕೆ? ಏನಪ್ಪ ಟ್ರಂಪ ನಾವೇ ಹಿಂಗೆ ತಗೋತಿದ್ದೀವಲ್ಲ, ನೀವು ಮನ ಮಾಡಿದ ಇಲ್ವಾ ಅಂತ ಯಾರು ಕೇಳಂಗಿಲ್ವ ಅಲ್ಲಿ? ಅದೇನದು ಒಟ್ಟಲ್ಲಿ ಹಾಕಿದ್ದಾರೆ ಈಗ 25, 50%. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ರಷ್ಯಾದಿಂದ ಯುರೇನಿಯಮ್ಮು, ರಸಗೊಬ್ಬರ, ರಾಸಾಯನಿಕವನ್ನು ನೀವು ಆಮದು ಮಾಡ್ಕೊಳ್ತಾ ಇದ್ದೀರಲ್ಲ, ಅದು ಓಕೆನಾ ಅಂದಿದ್ದಕ್ಕೆ ನನಗೆ ಗೊತ್ತಿಲ್ಲ. ಅದು ಐ ವಾಂಟ್ ಟು ಚೆಕ್ ಇಟ್ ಅಂತಂದ್ಬಿಟ್ಟು ಪರಾರಿ ಆಗ್ಬಿಟ್ಟು ಆ ಪಾರ್ಟಿ ಇವರು. ಈಗ ಹಾಕಿದ್ದಾರೆ, ಈಗ ಇದನ್ನು ಕೇಳೋಂಗಿಲ್ಲ ಯಾರೂ. ಈಗ ಏನು ಕಂಡೀಷನ್? ನಾವು 50% ಹಾಕ್ತೀವಿ, ನೀ ಏನಾದ್ರು ಟ್ಯಾಕ್ಸ್ ಹಾಕೋರು ನೋಡ್ತಾ ಇರೋ 100 ಮಾಡ್ತೀನಿ. ಮಾಡ್ಕೋಗಾಯ ಅನ್ಬೇಕು. ಭಾರತ ನಿನ್ನಂಥ ಕಚಡ ಭಾಳ ಜನ ನೋಡ್ಬಿಟ್ಟಿದ್ದೀವಿ ನಾವು ಅಂತ ಹೇಳ್ಬಿಡ್ಬೇಕು. ಸಾವಿರಾರು ವರ್ಷದಿಂದ ಉಳ್ಕೊಂಬಂದಿದೆ ದೇಶ. ಏನಾಗತ್ತೆ ಭಾಳ ಏನಾಗುತ್ತೆ? ಈ ಮಧ್ಯೆ ಮೋದಿ ಏನೋ ಚೈನಾಗೆ ಹೋಗ್ತಾರಂತೆ, ಶಾಂಘೈ ಸಹಕಾರ ಶೃಂಗಸಭೆಗೆ, ಅದು ಬೇರೆ ವಿಚಾರ. ಅದೇನೋ ಮಾತಾಡಲ್ವೋ ಅದೇನೋ. ಯಾಕಂದರೆ ನೀವು ಎಂಥ ಪರಿಸ್ಥಿತಿಗಳಿದ್ದೀವಿ, ಸಂಪೂರ್ಣವಾಗಿ ಚೈನಾನೂ ನಂಬೋ ಸ್ಟೇಜಲ್ಲಿಲ್ಲ, ಈ ಕಡೆ ಅಮೇರಿಕಾ ಇಲ್ಲ. ಎಂಥರ ಎಡಬಿಡಂಗಿ ಭಾರತ ಅಂತ ನಾನು ಭಾಳ ಸರಿ ಹೇಳಿದ್ದೀನಿ. ಈ ದೇಶದಲ್ಲಿರೋರು ಎಡಬಿಡಂಗಿಗಳು. ಹಳೆ ಸಂಸ್ಕೃತಿ ಬಿಟ್ಕೊಟ್ಟಿದ್ದೀವಿ, ಹೊಸ ಸಂಸ್ಕೃತಿ ಏನು ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ನಿಂತ್ಕೊಂಡು ಕಚಡಗಳ ಥರ ಆಡೋ ಭಾರತೀಯರು. ಒಂದು ದೇಶವಾಗಿ ಆ ಕಡೆಗೆ ಹೋದರೆ ಹುಲಿ, ಈ ಕಡೆಗೆ ಹೋದರೆ ಇದು ಬಾಂಡ್ಲೆಯಿಂದ ಬೆಂಕಿ. ಈ ಪರಿಸ್ಥಿತಿಲಿದೆ ನಮ್ಮ ದೇಶ. ಅನುಭವಿಸ್ಬೇಕು. ಏನಾಗುತ್ತೆ ನೋಡಬೇಕು. ಎಸ್.